ನಮಸ್ಕಾರ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ನಮ್ಮ ಹತ್ರ ಏನೆಲ್ಲ ಮಟೀರಿಯಲ್ ಇರಬೇಕಾಗತ್ತೆ ಅಥವಾ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡೋಕ್ಕೆ ನಾವು ಏನೆಲ್ಲ ಮಟೀರಿಯಲನ್ನು ಬಳಸಬೇಕು, ಅದಕ್ಕೆ ಏನಂತ ಹೇಳ್ತಾರೆ, ಮಟೀರಿಯಲ್ ಯಾವ ರೀತಿ ಕಾಣುತ್ತೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಮಟೀರಿಯಲ್ ಬಗ್ಗೆ ಕನ್ಫ್ಯೂಷನ್ ಇದೆ, ಯಾರಿಗೆಲ್ಲ ಮಟೀರಿಯಲ್ ಬಗ್ಗೆ ಡೌಟ್ಸ್ ಇದೆ, ಅವರೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ನೋಡಿ. ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲು ಫಸ್ಟ್ ನಮಗೆ ಬೇಕಾಗತ್ತೆ ಫ್ಯಾಬ್ರಿಕ್ ಕಲರ್ಸ್. ಸೊ ನೋಡಿ, ಫ್ಯಾಬ್ರಿಕ್ ಕಲರ್ಸ್ ಇಲ್ಲಿ ನಾನು ಫೇಬರ್ ಕೆಸೆಲ್ ಕಂಪನಿದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಮತ್ತು ಡಿಫ್ರೆಂಟ್ ಕಂಪನೀಸ್ ಅವೈಲೇಬಲ್ ಇದೆ. ನೀವು ಪ್ರತಿ ಸಲ ಫ್ಯಾಬ್ರಿಕ್ ಕಲರ್ಸ್ ಅನ್ನು ತಗೊಳ್ಳುವಾಗ ಅದ್ರ ಮೇಲುಗಡೆ ಫ್ಯಾಬ್ರಿಕ್ ಕಲರ್ಸ್ ಅಂತ ಬರ್ದಿದ್ದಾರೋ ಅಥವಾ ಇಲ್ಲ ಅನ್ನೋದು ಚೆಕ್ ಮಾಡಿ. ಫ್ಯಾಬ್ರಿಕ್ ಕಲರ್ಸ್ ಅಂತ ಬರ್ದಿದ್ರೆ ಮಾತ್ರ ಅದು ಸ್ಪೆಸಿಫಿಕಲಿ ಫ್ಯಾಬ್ರಿಕ್ ಕಲರ್ಸ್ ಅಂತ ಇರುತ್ತೆ. ಸೊ ಫೇಬರ್ ಕೆಸಲ್ ನೋಡಿದರೆ ಈ ರೀತಿ ಕಿಟ್ ಬರುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಕಿಟ್ಟನ್ನು ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಿಮಗೆ 6 ಸೆಟ್ ಬೇಕು ಅಂದರೆ ಇದಕ್ಕಿಂತ ಕಡಿಮೆ ಇರುವ ಕಿಟ್ ಕೂಡ ಬರುತ್ತೆ. ಸೊ ಇದು ಇದೆ ಫ್ಯಾಬ್ರಿಕ್ ಕಲರ್, ಫ್ಯಾಬ್ರಿಕ್ ಪೇಂಟ್ ಅಂತ ಕೂಡ ಹೇಳ್ಬೋದು. ಸೊ ಆಗಲೇ ನಾನು ಹೇಳಿದ್ದೀನಿ ಇದರಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಬರುತ್ತೆ ಅಂತ. ಇದು ಇದೆ ಫ್ಲ್ಯಾಶ್ ಬ್ರ್ಯಾಂಡ್. ಸೊ ಇದರಲ್ಲಿ ಕೂಡ ನೀವು ನೋಡ್ಬೋದು ಫ್ಯಾಬ್ರಿಕ್ ಪೇಂಟ್ ಅಂತ ಬರೆದಿದ್ದಾರೆ. ಸೊ ಇದರಲ್ಲಿ ಈ ಕಂಪನಿದು ನೀವು ಫ್ಯಾಬ್ರಿಕ್ ಕಲರ್ಸ್ ಚೆಕ್ ಮಾಡಿದರೆ ಈ ರೀತಿ ಇದು ಬಾಟಲ್ ಬರುತ್ತೆ. ಇದರಲ್ಲಿ ಕೂಡ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ನಿಮಗೆ ಇಷ್ಟವಾದ ಕಿಟ್ಟನ್ನು ನೀವು ಪರ್ಚೇಸ್ ಮಾಡಬಹುದು. ಅದರ ಜೊತೆಗೆ ಇನ್ನೂ ಒಂದು ಬ್ರ್ಯಾಂಡ್ ಬರುತ್ತೆ ಫೆವಿಕ್ರಿಲ್ ಅಂತ. ಸೊ ಇದ್ರ ಮೇಲೆ ಕೂಡ ನೋಡಿ ಫ್ಯಾಬ್ರಿಕ್ ಕಲರ್ಸ್ ಅಂತ ಬರೆದಿದ್ದಾರೆ. ಈ ಕಿಟ್ ಓಪನ್ ಮಾಡಿದರೆ ಇದು ಈ ರೀತಿ ಕಾಣುತ್ತೆ. ಇದರಲ್ಲಿ ಕೂಡ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ಯಾವ ಕಂಪನಿದು ಬಾಟಲ್ ಯಾವ ರೀತಿ ಬರುತ್ತೆ ಅದನ್ನು ಜಸ್ಟ್ ನಾನು ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ನಮ್ಮ ಈ ವಿಡಿಯೋನ ನೋಡಿ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ನಿಮಗೆ ಇನ್ನೂ ಕ್ಲಿಯರ್ ಐಡಿಯಾ ಬರಲಿ ಅಂತ. ಇನ್ನೂ ಒಂದು ಇದರಲ್ಲಿ ಕಂಪನಿ ಬರುತ್ತೆ ಮಾಂಟ್ ಮಾರ್ಟ್ ಅಂತ. ಸೊ ಇದ್ರದ್ದು ನೋಡಿ ಮೇಲ್ಗಡೆನ ಕಾಣಿಸ್ತಾ ಇದೆ ನಮಗೆ ಈ ರೀತಿ ಇದು ಫ್ಯಾಬ್ರಿಕ್ ಪೇಂಟ್ಸ್ ಬರುತ್ತೆ. ಇವು ಎಲ್ಲ ನೋಡಿದ್ದು ನಾವು ಬಾಟಲ್ ಫಾರ್ಮ್ಯಾಟ್ನಲ್ಲಿ. ನಿಮ್ಗೆ ಏನಾದರೂ ಟ್ಯೂಬ್ ಫಾರ್ಮ್ಯಾಟ್ನಲ್ಲಿ ಬೇಕು ಅಂದರೆ ಈ ರೀತಿ ಮ್ಯಾಟೆ ಫ್ಯಾಬ್ರಿಕ್ ಪೇಂಟ್ ಅಂತ ಕೂಡ ಬರುತ್ತೆ. ಇದು ಟ್ಯೂಬ್ ಫಾರ್ಮ್ಯಾಟ್ನಲ್ಲಿ ಬರುತ್ತೆ. ಸೊ ನಿಮಗೆ ಇಷ್ಟ ಇದ್ದರೆ ಈ ರೀತಿ ಫ್ಯಾಬ್ರಿಕ್ ಪೇಂಟನ್ನು ಕೂಡ ನೀವು ಬಳಸಬಹುದು. ಸೊ ಇದರಲ್ಲಿ ಯಾವ ಬ್ರ್ಯಾಂಡ್ ತಗೋಬೇಕು ಮೇಡಮ್ ಅಂತ ಅಂದರೆ ನಾನು ಈಗ ತೋರಿಸಿದ್ದ ಪ್ರತಿಯೊಂದು ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಇಷ್ಟ ಇದ್ದಿದ್ದ ಬ್ರ್ಯಾಂಡನ್ನು ನೀವು ಪರ್ಚೇಸ್ ಮಾಡಬಹುದು. ಇದರಲ್ಲಿ ಇದೇ ಬ್ರ್ಯಾಂಡ್ ತಗೊಳ್ಳಿ, ಇದೇ ಕಂಪನಿ ತಗೊಳ್ಳಿ ಅಂತ ಏನಿಲ್ಲ. ಸೊ ನಾನು ಇವಾಗ ತೋರಿಸಿದ್ದು ಪ್ರತಿಯೊಂದು ಕಂಪನಿದು ಪೇಂಟ್ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಈಗ ನೆಕ್ಸ್ಟ್ ಇದೆ ಅಕ್ರಿಲಿಕ್ ಕಲರ್ಸ್. ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಫ್ಯಾಬ್ರಿಕ್ ಪೇಂಟಿಂಗ್ ಆಗಿ ಫ್ಯಾಬ್ರಿಕ್ ಕಲರ್ಸನ್ನು ಬಳಸಬೇಕಾ ಅಥವಾ ಅಕ್ರಿಲಿಕ್ ಕಲರ್ಸನ್ನು ಬಳಸಬೇಕಾ ಅಂತ. ಸೊ ಫ್ಯಾಬ್ರಿಕ್ ಕಲರ್ಸ್ ಮತ್ತು ಅಕ್ರೈಲಿಕ್ ಕಲರ್ಸ್ನಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದರದ್ದು ನಾನು ಒಂದು ಸೆಪ್ರೇಟ್ ವಿಡಿಯೋನ ನಿಮಗೆ ನೆಕ್ಸ್ಟ್ ಟೈಮ್ ಶೇರ್ ಮಾಡಿ ಅದ್ರ ಬಗ್ಗೆ ನಾನು ಡಿಫ್ರೆನ್ಸನ್ನು ಹೇಳ್ತೀನಿ. ಇಲ್ಲಿ ನಾನು ನಿಮಗೆ ಮಟೀರಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ, ಹೀಗಾಗಿ ನಾನು ಮಟೀರಿಯಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಕ್ರಿಲಿಕ್ ಕಲರ್ಸ್ ನೋಡಿ, ಬಾಟಲ್ ಮೇಲೆ ಅಕ್ರಿಲಿಕ್ ಕಲರ್ಸ್ ಅಂತ ಬರ್ದಿರ್ತಾರೆ. ಸೊ ಫ್ಯಾಬ್ರಿಕ್ ಕಲರ್ಸ್ ಮತ್ತು ಅಕ್ರಿಲಿಕ್ ಕಲರ್ಸ್ ಗುರುತು ಹೇಗೆ ಹಿಡಿಬೇಕು, ಯಾವ ಪೇಂಟ್ ಫ್ಯಾಬ್ರಿಕ್ ಕಲರ್, ಯಾವ ಪೇಂಟ್ ಅಕ್ರಿಲಿಕ್ ಕಲರ್ಸ್ ಅಂದರೆ ಈಗ ಈ ಬಾಟಲ್ನಲ್ಲಿ ನೋಡಿ, ನಾನು ಫಾರ್ ಎಕ್ಸಾಂಪಲ್ ಅಂತ ಒಂದು ಬಾಟಲ್ ತೋರಿಸ್ತೀನಿ. ಇಲ್ಲಿ ನೋಡಿ ತುಂಬ ಚಿಕ್ಕ ಅಕ್ಷರನಲ್ಲಿ ಫ್ಯಾಬ್ರಿಕ್ ಕಲರ್ ಅಂತ ಬರೆದಿದ್ದಾರೆ. ಓಕೆ, ಇಲ್ಲಿ ಕಾಣಿಸ್ಲಿಲ್ಲ ಅಂದರೆ ಇಲ್ಲಿಗೆ ನೋಡಿ ಕಿಟ್ ಮೇಲ್ಗಡೆನೇ ಬರೆದಿರ್ತಾರೆ ಫ್ಯಾಬ್ರಿಕ್ ಕಲರ್ಸ್ ಅಂತ. ಮತ್ತು ಅಕ್ರಿಲಿಕ್ ಬಾಟಲ್ ಮೇಲೆ ಯಾವಾಗಲೂ ಅಕ್ರಿಲಿಕ್ ಕಲರ್ಸ್ ಅಂತ ಬರೆದಿರ್ತಾರೆ. ಸೊ ಅದನ್ನು ಓದ್ಕೊಂಡು ನೀವು ಫ್ಯಾಬ್ರಿಕ್ ಕಲರ್ ಯಾವುದು, ಅಕ್ರಿಲಿಕ್ ಕಲರ್ ಯಾವುದು ಅನ್ನೋದು ಗುರ್ತು ಹಿಡಿಬೇಕು. ಇದರಲ್ಲಿ ಕೂಡ ತುಂಬ ವೆರೈಟೀಸ್ ಆಫ್ ಶೇಡ್ಸ್ ಬರುತ್ತೆ. ನಿಮಗೆ ಇಷ್ಟವಾದ ಶೇಡನ್ನು ನೀವು ಪರ್ಚೇಸ್ ಮಾಡಬಹುದು. ಈಗ ನೆಕ್ಸ್ಟ್ ಇದೆ ಗೋಲ್ಡ್ ಮೆಟಾಲಿಕ್ ಕಲರ್. ಇದು ತುಂಬ ಇಂಪಾರ್ಟೆಂಟ್ ಶೇಡ್ ಆಗುತ್ತೆ ನಮಗೆ. ಜ್ಯುವೆಲರಿ, ಗೋಲ್ಡ್ ಈ ರೀತಿ ಏನಾದರೂ ಪೇಂಟ್ ಮಾಡೋಕ್ಕೆ ಈ ಕಲರ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ಮೆಟಾಲಿಕ್ ಗೋಲ್ಡ್ ಕಲರ್ ಹತ್ರ ಕೂಡ ನಿಮ್ಮ ಹತ್ರ ಯಾವಾಗಲೂ ಇರಬೇಕು. ಅದರ ನಂತರ ಬರುತ್ತೆ ಮೀಡಿಯಮ್. ಸೊ ಮೀಡಿಯಮ್ ನೋಡಿ ಈ ರೀತಿ ಮೀಡಿಯಮ್ 1 ಮತ್ತು ಮೀಡಿಯಮ್ 2 ಅಂತ ಬರುತ್ತೆ. ಈಗ ಇದನ್ನು ನಾವು ಯಾಕೆ ಬಳಸ್ತೀವಿ ಅಂದರೆ ಪೇಂಟ್ನಲ್ಲಿ ಈ ಮೀಡಿಯಮನ್ನು ಮಿಕ್ಸ್ ಮಾಡ್ತೀವಿ, ಅದರಿಂದ ನಮ್ಮ ಪೇಂಟ್ ಏನಿದೆ ಅದು ಲಾಂಗ್ ಟರ್ಮ್ ಬರುತ್ತೆ. ಮೀಡಿಯಮ್ 1ಅನ್ನು ಯಾವಾಗ ಬಳಸಬೇಕು, ಮೀಡಿಯಮ್ 2ನ ಯಾವಾಗ ಬಳಸಬೇಕು, ಅದಕ್ಕಾಗಿ ನಾನು ಮತ್ತೆ ನಿಮಗೆ ಒಂದು ಸೆಪ್ರೇಟ್ ವಿಡಿಯೋನ ಮಾಡಿ ತೋರಿಸ್ತೀನಿ. ಆದರೆ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಾ ಇದ್ದರೆ ನಿಮ್ಮ ಹತ್ರ ಮೀಡಿಯಮ್ 1 ಕೂಡ ಇರಬೇಕು, ಮೀಡಿಯಮ್ 2 ಕೂಡ ಇರಬೇಕು. ಅದರ ನಂತರ ಬರುತ್ತೆ ಬ್ರಷಸ್ನಲ್ಲಿ ಇದಕ್ಕೆ ರೌಂಡ್ ಬ್ರಷ್ ಅಂತ ಹೇಳ್ತಾರೆ, ಇದಕ್ಕೆ ಫ್ಲ್ಯಾಟ್ ಬ್ರಷ್ ಅಂತ ಹೇಳ್ತಾರೆ. ಫ್ಲ್ಯಾಟ್ ಬ್ರಷ್ ಇದಕ್ಕೆ ಯಾಕೆ ಹೇಳ್ತಾರೆ ಅಂದರೆ ಇದು ಮೇಲುಗಡೆ ನೋಡಿ ಇದರದ್ದು ಬ್ರಿಸಲ್ಸ್ ಕಂಪ್ಲೀಟ್ಲಿ ಫ್ಲ್ಯಾಟ್ ಇದೆ. ಸೊ ಹೀಗಾಗಿ ಇದಕ್ಕೆ ಫ್ಲ್ಯಾಟ್ ಬ್ರಷ್ ಅಂತ ಹೇಳ್ತಾರೆ. ಇದಕ್ಕೆ ರೌಂಡ್ ಬ್ರಷ್ ಯಾಕಪ್ಪ ಹೇಳ್ತಾರೆ ಅಂದರೆ ಇದರದ್ದು ನೀವು ಬ್ರಿಸಲ್ಸ್ ಚೆಕ್ ಮಾಡಿ ಮೇಲುಗಡೆ ಕಂಪ್ಲೀಟ್ಲಿ ರೌಂಡ್ ಇದೆ. ಸೊ ಹೀಗಾಗಿ ಇದಕ್ಕೆ ರೌಂಡ್ ಬ್ರಷ್ ಅಂತ ಹೇಳ್ತಾರೆ.
ಬ್ರಷಸ್ನಲ್ಲಿ ಡಿಫ್ರೆಂಟ್ ನಂಬರ್ಸ್ ಬರುತ್ತೆ. ನಂಬರ್ಸನ್ನು ಹೇಗೆ ಗುರುತಿಡಿಬೇಕು ಮ್ಯಾಮ್, ಯಾವ ಬ್ರಷ್ ಯಾವ ನಂಬರ್ದಿದೆ ಮತ್ತು ಆ ನಂಬರ್ದ ಏನು ಯೂಸು, ಯಾವ ಬ್ರಷನ್ನು ಯಾವಾಗ ಬಳಸಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಬಂದಿದ್ದರೆ ಇದರ ಬಗ್ಗೆ ನಾನು ಒಂದು ಸೆಪ್ರೇಟ್ ವಿಡಿಯೋನ ಡೀಟೇಲ್ ಆಗಿ ಮಾಡಿ ನಿಮಗೆ ತಿಳಿಸ್ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ, ಮ್ಯಾಮ್ ನಮಗೆ ಇದ್ರ ಬಗ್ಗೆ ಸೆಪ್ರೇಟ್ ವಿಡಿಯೋ ಮಾಡಿ ತಿಳಿಸಿ ಅಂತ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅದರ ನಂತರ ಬರುತ್ತೆ ಕಲರ್ ಪ್ಯಾಲೆಟ್ನಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ, ಡಿಫ್ರೆಂಟ್ ಸೈಜಸ್ ಇರುತ್ತೆ. ನಿಮಗೆ ಇಷ್ಟವಾದ ಡಿಸೈನ್ ಇಷ್ಟವಾದ ಸೈಜನ್ನು ನೀವು ಬಳಸಬಹುದು. ಅದರ ನಂತರ ತುಂಬ ಇಂಪಾರ್ಟೆಂಟ್ ಮಟೀರಿಯಲ್ ಬರುತ್ತೆ 3D ಔಟ್ಲೈನರ್. ಇದು ನಾನು ಇವಾಗ ತೋರಿಸ್ತಾ ಇರುವ ಕಲರ್ ಗೋಲ್ಡ್ ಇದೆ. ಇದರಲ್ಲಿ ಕೂಡ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ. ಸೊ ಗೋಲ್ಡ್ ಕಲರ್ ಜಾಸ್ತಿಯಾಗಿ ನಾವು ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಬಳಸ್ತೀವಿ, ಹೀಗಾಗಿ ನಾನು ಗೋಲ್ಡ್ ಕಲರನ್ನು ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಇಷ್ಟ ಇದ್ದರೆ ನೀವು ಬೇರೆ ಕಲರ್ಸ್ ಕೂಡ ಯೂಸ್ ಮಾಡಬಹುದು. ಇದು ಈ ರೀತಿ ಟ್ಯೂಬ್ ಫಾರ್ಮ್ಯಾಟ್ನಲ್ಲಿ ಬರುತ್ತೆ. ಇದಕ್ಕೆ 3D ಔಟ್ಲೈನರ್ ಅಂತ ಹೇಳ್ತಾರೆ. ಅದರ ನಂತರ ನಮಗೆ ಬೇಕು ಬಟ್ಟೆ. ಇಲ್ಲಿ ನಾನು ವೈಟ್ ಕಲರದ ಬಟ್ಟೆನ ಇಟ್ಟಿದ್ದೀನಿ ಬಿಕಾಸ್ ಪ್ರಾಕ್ಟೀಸ್ ಪರ್ಪಸ್ ಜನರಲಿ ನಾನು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ವೈಟ್ ಕಲರ್ ಬಳಸಿ ಅಂತ ಹೇಳ್ತೀನಿ. ಬಿಕಾಸ್ ಫಸ್ಟ್ ಟೈಮ್ ಬಿಗಿನರ್ ಅಂತ ಕಲಿಯುವಾಗ ಯಾವ ಕಲರ್ ಯಾವ ರೀತಿ ಕಾಣುತ್ತೆ, ಯಾವ ಕಲರ್ ಬ್ಲೆಂಡ್ ಆದಮೇಲೆ ಹೇಗೆ ಕಾಣುತ್ತೆ, ಶೇಡ್ ಕೊಟ್ಟ ಮೇಲೆ ಹೇಗೆ ಕಾಣುತ್ತೆ ಅನ್ನೋದು ವೈಟ್ ಕಲರ್ದ ಬಟ್ಟೆ ಇದ್ದರೆ ಅದು ಜಾಸ್ತಿ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ಹೀಗಾಗಿ ನಾನು ವೈಟ್ ಕಲರ್ದ ಬಟ್ಟೆನ ಇಲ್ಲಿ ಇಟ್ಟಿದ್ದೀನಿ. ದಿಸ್ ಈಸ್ ಫಾರ್ ಪ್ರಾಕ್ಟೀಸ್ ಪರ್ಪಸ್. ನಿಮಗೆ ಇಷ್ಟ ಇದ್ದರೆ ನೀವು ಬೇರೆ ಕಲರ್ ಕೂಡ ಬಳಸಬಹುದು. ಅದರ ನಂತರ ಬರುತ್ತೆ ಕಾರ್ಬನ್ ಶೀಟ್ಸ್. ಸೊ ಕಾರ್ಬನ್ ಶೀಟ್ನಲ್ಲಿ ನೋಡಿ, ಇದು ಕೆಳಗಡೆ ಇಟ್ಟಿದ್ದೀವಿ, ಇದು ಯೆಲ್ಲೋ ಕಾರ್ಬನ್ ಶೀಟ್ ಇದೆ. ಓಕೆ, ಆಮೇಲೆ ಇದು ಇದೆ ವೈಟ್ ಕಾರ್ಬನ್ ಶೀಟ್. ಸೊ ಇದು ಕೂಡ ಯೆಲ್ಲೋ ಯಾವಾಗ ಬಳಸಬೇಕು, ವೈಟ್ ಯಾವಾಗ ಬಳಸಬೇಕು ಮೇಡಮ್ ಅಂದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಈಗ ನೋಡಿ ಡಿಯರ್, ನಾನು ಪ್ರತಿ ಸಲ ನಿಮಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮಟೀರಿಯಲ್ದು ಒಂದು ಇಂಪಾರ್ಟೆಂಟ್ ಫೀಚರ್ ಇದೆ. ನಿಮಗೆ ಪ್ರತಿಯೊಂದು ಮಟೀರಿಯಲನ್ನು ಯಾಕೆ ಬಳಸ್ತಾರೆ, ಹೇಗೆ ಬಳಸಬೇಕು ಅಂತ ಎಲ್ಲ ಕ್ಯೂರಿಯಾಸಿಟಿ ಇದ್ದರೆ ನೀವು ಕಮೆಂಟ್ ಮಾಡಿ. ಇದರಲ್ಲಿ ಯಾವ ಮಟೀರಿಯಲ್ದು ಮಾಹಿತಿ ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನಾನು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ನಿಮಗೆ ಏನಾದರೂ ಮ್ಯಾಮ್ ನಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಕಲೀಲಿಕ್ಕೆ ತುಂಬ ಇಷ್ಟ ಇದೆ, ನಾವು ಎಲ್ಲಿ ಜಾಯಿನ್ ಆಗಬೇಕು, ಹೇಗೆ ಕಲಿಬೇಕು ಅಂತ ಇದ್ದರೆ ಡಿಯರ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಫ್ಯಾಬ್ರಿಕ್ ಪೇಂಟಿಂಗದ ತುಂಬ ಡೀಟೇಲ್ ಆಗಿ ಕ್ಲಾಸಸ್ ನಡೀತಾ ಇದೆ. ಈ ಕ್ಲಾಸಸ್ನಲ್ಲಿ ನಾವು ನಿಮಗೆ ಎಲ್ಲ ಥರ ಡಿಸೈನ್ಸನ್ನು ಸ್ಟಾರ್ಟ್ದಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಪ್ರತಿಯೊಂದು ಸ್ಟೆಪ್ಸನ್ನು ತುಂಬ ಡೀಟೇಲ್ ಆಗಿ ಕಲಿಸ್ತೀವಿ. ಸೋ ದ್ಯಾಟ್ ನೀವು ಮುಂದೆ ಹೋಗಿ ಬ್ಯೂಟಿಫುಲ್ ಟ್ಯಾಂಜರ್ ಫ್ಯಾಬ್ರಿಕ್ ಪೇಂಟಿಂಗ್ಸ್ ಆ್ಯಂಡ್ ಕಸ್ಟಮೈಸ್ ಫ್ಯಾಬ್ರಿಕ್ ಪೇಂಟಿಂಗ್ಸನ್ನು ನಿಮ್ಮ ಬ್ಲೌಸ್, ನಿಮ್ಮ ಸೀರೆ, ಕುರ್ತಾ, ಡ್ರೆಸ್ ಎಲ್ಲದರ ಮೇಲೆ ಪೇಂಟಿಂಗ್ ಮಾಡಬಹುದು. ಸೊ ನಿಮಗೆ ಏನಾದರೂ ನಮ್ಮ ಈ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸಸ್ ಜಾಯಿನ್ ಆಗಬೇಕು ಅಂತ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಖಂಡಿತ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ, ಇಲ್ಲಿ ನಮ್ಮ ಕಾರ್ಬನ್ ಶೀಟ್ ಇವಾಗ ಆಯಿತು. ಇದು ಇದೆ ಟ್ರೇಸಿಂಗ್ ಶೀಟ್. ಸೊ ಡಿಸೈನ್ಸ್ ಟ್ರೇಸ್ ಮಾಡಲು ನಮಗೆ ಈ ರೀತಿ ಟ್ರೇಸಿಂಗ್ ಶೀಟ್ ಬೇಕಾಗುತ್ತೆ. ಇದು ವೈಟ್ ಕಲರ್ನಲ್ಲಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ. ಅದರ ನಂತರ ಇದೆ ಡಿಯರ್ ಒಂದು ಈ ಥರ ಟೇಪ್. ಸೊ ಈ ಟೇಪನ್ನು ಜನರಲಿ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ನಮಗೆ ಯಾವುದಾದ್ರೂ ಡಿಸೈನ್ ಟ್ರೇಸ್ ಮಾಡಬೇಕಂತ ಇದೆ, ಬಟ್ ಬಟ್ಟೆ ಅಳಗ್ಯಾಡ್ಬೋದು, ಮೇಲ್ಗಡೆ ಇರುವ ಡಿಸೈನದ ಶೀಟ್ ಅಳಗ್ಯಾಡಬಹುದು ಅಂತ ನನಗೆ ಡೌಟ್ ಇದ್ದಾಗ ನಾನು ಈ ರೀತಿ ಟೇಪನ್ನು ಅದಕ್ಕೆ ಸೆಕ್ಯೂರ್ ಆಗಿ ಹಚ್ಚಿರ್ತೀನಿ. ಸೊ ಇದು ಆಪ್ಷನಲ್ ಇದೆ, ನಿಮಗೆ ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಬಿಡಬಹುದು. ಅದರ ನಂತರ ಒಂದು ಪೆನ್ ಆ್ಯಂಡ್ ಪೆನ್ಸಿಲ್ ಇಟ್ಟಿದ್ದೀನಿ, ಸೊ ದ್ಯಾಟ್ ನಮಗೆ ಡಿಸೈನ್ ಟ್ರೇಸ್ ಮಾಡಲು ಯೂಸ್ ಆಗುತ್ತೆ. ಅದರ ನಂತರ ಒಂದು ಬೌಲ್ ಇದೆ, ಬಿಕಾಸ್ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡುವಾಗ ನಮಗೆ ನೀರು ಬೇಕಾಗುತ್ತೆ, ವಾಟರ್ ಬೇಕಾಗುತ್ತೆ. ಸೊ ಅದಕ್ಕಾಗಿ ಒಂದು ಬೌಲ್ ನಮಗೆ ಬೇಕಾಗುತ್ತೆ. ಒಂದು ರಫ್ ಕ್ಲಾತ್ ಇದೆ, ಬಿಕಾಸ್ ನಾವು ಪೇಂಟಿಂಗ್ ಮಾಡುವಾಗ ಕೆಲವೊಂದು ಬ್ರಷಸ್ ನಾವು ವೈಪ್ ಮಾಡಬೇಕಾಗತ್ತೆ, ರೀನ್ಸ್ ಮಾಡಬೇಕಾಗತ್ತೆ, ಆವಾಗ ನಮಗೆ ರಫ್ ಕ್ಲಾತ್ ತುಂಬ ಯೂಸ್ ಆಗುತ್ತೆ. ಅದರ ನಂತರ ನೋಡಿ ಇಲ್ಲಿ ಸ್ಟೋನ್ಸ್ ಇದೆ. ಸೊ ನಿಮಗೆ ಇಷ್ಟವಾದ ಸ್ಟೋನ್ಸನ್ನು ನೀವು ಬಳಸಬಹುದು ಆ್ಯಸ್ ಅ ಡೆಕೋರೇಷನ್ ಪರ್ಪಸ್. ಬಟ್ ನಾನು ಇಲ್ಲಿ ಈ 6 ಸ್ಟೋನ್ಸನ್ನು ಏನು ಇಟ್ಟಿದ್ದೀನಿ, ದಿಸ್ ಈಸ್ ಸ್ಪೆಷಲಿ ಫಾರ್ ಟ್ಯಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್. ಬಿಕಾಸ್ ಟ್ಯಾಂಜೋರ್ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಸ್ಟೋನ್ಸ್ ಬಗ್ಗೆ ಕೆಲವೊಂದು ರೂಲ್ಸ್ ಇದೆ. ಸೊ ಅದರ ಪ್ರಕಾರ ನಾನು ಇಟ್ಟಿದ್ದೀನಿ. ಇದು ರೌಂಡ್ ಶೇಪ್ನಲ್ಲಿ ಇದೆ, ಇದು ಸ್ಕ್ವೇರ್ ಶೇಪ್ನಲ್ಲಿ ಇದೆ. ಸೊ ಈ ರೀತಿ ಸ್ಟೋನ್ಸ್ ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ನಲ್ಲಿ ಬೇಕಾಗುತ್ತೆ. ಇದು ಬಿಟ್ಟು ಬೇರೆ ಸ್ಟೋನ್ಸ್ ಇಷ್ಟ ಇದ್ದರೆ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಡಿಸೈನನ್ನು ಡೆಕೋರೇಷನ್ ಮಾಡೋಕ್ಕೆ ಯೂಸ್ ಮಾಡಬಹುದು. ಅದರ ನಂತರ ಇದೆ ಗ್ಲೂ ಸ್ಟಿಕ್. ಸೊ ಈ ರೀತಿ ಸ್ಟಿಕ್ ಬರುತ್ತೆ, ಇದು ಗ್ಲೂ ಪ್ಯಾಡ್ ಇದೆ. ಸೊ ಇದನ್ನು ಬಳಸಿ ನಾವೇನು ಮಾಡ್ತೀವಿ ಅಂದರೆ ಈ ಸ್ಟೋನ್ಸನ್ನು ಅಟ್ಯಾಚ್ ಮಾಡ್ತೀವಿ. ಸೊ ದ್ಯಾಟ್ ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ಗೆ ಏನೂ ಧಕ್ಕೆ ಆಗೋದಿಲ್ಲ, ನಮ್ಮ ಫ್ಯಾಬ್ರಿಕ್ ಪೇಂಟಿಂಗ್ ತುಂಬ ಚೆನ್ನಾಗಿ ಉಳಿಯುತ್ತೆ. ಅದರ ನಂತರ ಇಲ್ಲಿ ಡಿಫ್ರೆಂಟ್ ಸೈಜಸ್ ಅದ ಫ್ರೇಮ್ಸ್ ಇದೆ. ಸೊ ದ್ಯಾಟ್ ನಾವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡುವಾಗ
ಚಿಕ್ಕ ಡಿಸೈನ್ ಇದೆಯಾ ಅಥವಾ ದೊಡ್ಡ ಡಿಸೈನ್ ಇದೆಯಾ, ಮೀಡಿಯಮ್ ಡಿಸೈನ್ ಇದೆಯಾ, ಅದ್ರ ಪ್ರಕಾರ ನೋಡಿಕೊಂಡು ನಮಗೆ ಯಾವ ಸೈಜದ ಫ್ರೇಮ್ ಸೂಟೇಬಲ್ ಆಗುತ್ತೋ ಆ ಫ್ರೇಮನ್ನು ನಾವು ಬಳಸಬೇಕು. ಸೊ ಫ್ರೇಮ್ ಈ ರೀತಿ ಕಾಣುತ್ತೆ, ಇದಕ್ಕೆ ವುಡನ್ ರಿಂಗ್ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿ ಇರುತ್ತೆ ಇದು. ಓಕೆ, ನೋಡಿದ್ರಲ್ಲ, ಇಷ್ಟೆಲ್ಲ ಮಟೀರಿಯಲ್ ನಮಗೆ ಒಂದು ಒಳ್ಳೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲು ಬೇಕಾಗುತ್ತೆ. ಈಗ ಇದನ್ನೆಲ್ಲ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಖಂಡಿತ ಒಂದು ಪ್ರಶ್ನೆ ಬಂದಿರ್ಬೋದು, ಆದರೆ ಮ್ಯಾಮ್ ಈ ಎಲ್ಲ ಮಟೀರಿಯಲ್ ಎಲ್ಲಿ ಸಿಗುತ್ತೆ, ಇಷ್ಟೊಂದೆಲ್ಲ ಮಟೀರಿಯಲ್ ಒಂದೇ ಪ್ಲೇಸಸ್ಗೆ ಸಿಗುತ್ತಾ, ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುತ್ತಾ, ಸಿಕ್ಕರೆ ಹೇಗೆ ಸಿಗುತ್ತೆ ಅಂತ. ಸೊ ನಿಮ್ಮ ಈ ಎಲ್ಲ ಡೌಟ್ಸನ್ನು ನಾನು ಇದೇ ವಿಡಿಯೋನಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲು ಏನೆಲ್ಲ ಮಟೀರಿಯಲ್ ಬೇಕಾಗುತ್ತೆ ಅದರದ್ದು ನಾವು ಈ ರೀತಿ ಕಿಟ್ಟನ್ನು ನಿಮಗೆ ಬೇಕು ಅಂದರೆ ಅಫೋರ್ಡೆಬಲ್ ರೇಟ್ನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಈ ಇಡೀ ಕಿಟ್ನಲ್ಲಿ ನಾನು ಈಗ ತೋರಿಸಿದ್ದ ಮಟೀರಿಯಲ್ ಇನ್ಕ್ಲೂಡ್ ಆಗುತ್ತೆ. ಸೊ ನಿಮಗೆ ಏನಾದರೂ ಈ ರೀತಿ ಕಿಟ್ ಬೇಕು ಅಂದರೆ ನೀವು ಖಂಡಿತ ನಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬಹುದು. ಈ ಒಂದು ಕಿಟ್ ತೊಗೊಂಡ್ರೆ ಸಾಕು, ನೀವು ತುಂಬ ಒಳ್ಳೆ ಫ್ಯಾಬ್ರಿಕ್ ಪೇಂಟಿಂಗನ್ನು ಮಾಡಬಹುದು. ಸೊ ಇದರಲ್ಲಿ ಎಲ್ಲನೂ ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ಆ್ಯಸ್ ಅ ಒಂದು ಕಾಂಪ್ಲಿಮೆಂಟ್ರಿ ಅಂತ ನಾವು ಈ ರೀತಿ ಡಿಸೈನ್ ಪೇಂಟಿಂಗ್ ಮಾಡಲು ಈ ರೀತಿ 2 ಟ್ರೇಸಿಂಗ್ ಶೀಟ್ಸ್ ಕೂಡ ನಾವು ನಿಮಗೆ ಕೊಟ್ಟಿರ್ತೀವಿ. ಮ್ಯಾಮ್ ಆದರೆ ಇದು 2 ಡಿಸೈನ್ ಇದೆ, ನೀವು ಕಿಟ್ನಲ್ಲಿ ಕೊಟ್ಟಿರ್ತೀರಾ, ಇದು ಬಿಟ್ಟು ಮತ್ತೆ ನಾವು ಬೇರೆ ಬೇರೆ ಡಿಸೈನ್ಸನ್ನು ಮಾಡಬೇಕು ಅಂದರೆ ಆವಾಗ ಹೇಗೆ ಅಂತ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿದ್ದರೆ ಅದನ್ನು ಕೂಡ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ವತಿಯಿಂದ ಎಲ್ಲ ತರಹದ ಡಿಸೈನ್ಸನ್ನು ಇನ್ಕ್ಲೂಡ್ ಮಾಡುವ ಒಂದು ಟ್ರೆಸ್ಸಿಂಗ್ ಬುಕ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದರಲ್ಲಿ ನೀವು ನೋಡಿದರೆ ವೆರೈಟೀಸ್ ಆಫ್ ಡಿಸೈನ್ಸ್ ನಿಮಗೆ ಸಿಗುತ್ತೆ. ನಿಮ್ಮ ಬ್ಲೌಸ್, ಸೀರೆ, ಕುರ್ತಾ, ಡ್ರೆಸ್ ಎಲ್ಲನೂ ನೀವು ತುಂಬ ಈಸಿಯಾಗಿ ಈ ಡಿಸೈನ್ಸನ್ನು ಟ್ರೆಸ್ ಮಾಡಿ ಪೇಂಟ್ ಮಾಡಬಹುದು. ಸೊ ಈ ಟ್ರೆಸ್ಸಿಂಗ್ ಬುಕ್ ನಿಮಗೆ ಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಖಂಡಿತ ವಾಟ್ಸಪ್ ಮೆಸೇಜ್ ಮಾಡಬಹುದು. ನಾನು ನಿಮಗೆ ಹೇಳ್ತೀನಿ, ನಿಮಗೆ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಲು ಇಷ್ಟ ಇದೆ ಅಥವಾ ಆಲ್ರೆಡಿ ನೀವು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತೀರಾ ಅಂದರೆ ಈ ಬುಕ್ ನಿಮಗಾಗಿ ತುಂಬ 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 ಯೂಸ್ಫುಲ್ ಇದೆ, ತುಂಬ ಬೆನಿಫಿಷಿಯಲ್ ಇದೆ. ಇದರಿಂದ ನಮ್ಮ ಡಿಸೈನ್ ಡ್ರೆಸ್ಸಿಂಗ್ ಕೆಲಸ ತುಂಬ ಈಸಿ ಆಗುತ್ತೆ. ಸೊ ಖಂಡಿತ ಈ ಬುಕ್ಕನ್ನು ಪರ್ಚೇಸ್ ಮಾಡಿ ನೀವು ಆಮೇಲೆ ನನಗೆ ಥ್ಯಾಂಕ್ ಯು ಹೇಳ್ತೀರಾ, ಮ್ಯಾಮ್ ವಾವ್ ಎಷ್ಟು ಚೆನ್ನಾಗಿ ಬುಕ್ಕನ್ನು ನಮಗೆ ಸಜೆಸ್ಟ್ ಮಾಡಿದ್ದೀರಾ ಅಂತ. ಸೊ ಐ ಹೋಪ್ ಸೊ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಮಟೀರಿಯಲ್ ಕಿಟ್, ಟ್ರೆಸ್ಸಿಂಗ್ ಬುಕ್ ಎಲ್ಲನೂ ನಾಲೆಜ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಎಲ್ಲರ ಜೊತೆ ಶೇರ್ ಮಾಡಿ, ಬಿಕಾಸ್ ತುಂಬ ಜನರಿಗೆ ಮಟೀರಿಯಲ್ ಬಗ್ಗೆ ತುಂಬ ಪ್ರಶ್ನೆ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಮಟೀರಿಯಲ್ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ನೀವು ನಮಗೆ ಕೇಳಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್.